ಬಾಗಲಕೋಟೆ ಜಿಲ್ಲೆ ಜಮಖಂಡಿ ನಗರದಲ್ಲಿ ಇತಿಹಾಸ ಪ್ರಸಿದ್ಧವಾದ ಮೊಹರಂ ಹಬ್ಬ ಆಚರಣೆಯನ್ನು ಮಾಡುತ್ತಿರುವ ಎಂತಹ ಮನಸ್ಸು ಕೂಡ ಉಲ್ಲಾಸಗೊಳಿಸುವಂತಿತ್ತು. ಏಕೆಂದರೆ ಜಮಖಂಡಿ ನಗರವು ನಿನ್ನೆಯ ದಿನ ರಂಗು ರಂಗಿನ ಲೈಟಿನ ಮಾಲೆಯನ್ನು ಹಾಕಿಕೊಂಡು ಕಂಗಳಿಸುವಂತಿತ್ತು. ಜಮಖಂಡಿಯಲ್ಲಿ ನಿನ್ನೆ ಹಿಂದೂ ಮತ್ತು ಮುಸ್ಲಿಂ ಬಾಂಧವರ ಐಕ್ಯತೆಯನ್ನು ಸಾರುವ ದೃಶ್ಯ ಮಾತ್ರ ಕಣ್ಸೆಳೆಯುವಂತಿತ್ತು. ಯುವಕರು ಮೆರವಣಿಗೆಯಲ್ಲಿ ಪಾಲ್ಗೊಂಡ ಮಹಿಳೆಯರಿಗೆ, ಗಂಡು ಮಕ್ಕಳಿಗೆ ತಂಪು ಪಾನೀಯ ನೀಡುತ್ತಾ ಅನ್ನಪ್ರಸಾದ ಸೇವೆ ಮುಂದುವರೆದಿತ್ತು. ಯುವಕರು, ಯುವತಿಯರು, ಹೆಣ್ಣು ಮಕ್ಕಳು, ಚಿಕ್ಕ ಮಕ್ಕಳು ಸಹ ಈ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡು ಬೀದಿಗಳಲ್ಲಿ ಬರುತ್ತಿರುವ ದೇವರಿಗೆ ಬೆಂಡು ಬೆತ್ತಾಸು ಕಾರಿಸುತ್ತಾ ಹುಸೇನ್ ಭಾಷಾ ಕಿ ದೋಸ್ತರೋ ದಿನ್ ಎಂದು ಘೋಷಣೆಯನ್ನು ಕೂಗುತ್ತಾ ಇರುವ ಸಂತಸದ ವಾತಾವರಣ ಕಂಡುಬಂದಿತು. ಇನ್ನು ಮೆರವಣಿಗೆಯಲ್ಲಿ ವಾದ್ಯ ಘೋಷಣೆ ಕೂಡ ಮೊಳಗುತ್ತಾ ಇತ್ತು. ಯುವಕ ಯುವತಿಯರು ನೃತ್ಯ ಮಾಡ್ತಾ ಕೂಡ ಇದ್ರು. ಹಿಂದೂ ಬಾಂಧವರು ಅನೇಕ ವಾದ್ಯ ಗೋಷ್ಠಿಗಳೊಂದಿಗೆ ಮೆರವಣಿಗೆಯಲ್ಲಿ ಭಾಗವಹಿಸಿ ದೈವ ನಂಬಿಕೆಯಿಂದ ಭಾವೈಕ್ಯತೆಗೆ ಮೆರೆದಿದ್ದರು. ಐತಿಹಾಸಿಕ ಮೊಹರಂ ಹಬ್ಬದ ವೇಳೆ ಯಾವುದೇ ಅನಾಹುತ ಆಗಬಾರದು ಅಂತ ಜಮಖಂಡಿಯ ದಕ್ಷ ಪೊಲೀಸ್ ಅಧಿಕಾರಿಗಳಾದ ಸಿಪಿಐ ಮಲ್ಲಪ್ಪ ಮಡ್ಡಿ, ಶಹರ ಠಾಣೆ ಪಿಎಸ್ಐ ಅನಿಲ್ ಕುಂಬಾರ್, ಪೊಲೀಸ್ ಸಿಬ್ಬಂದಿಗಳು ಸೇರಿದಂತೆ ಗೃಹ ರಕ್ಷಕ ದಳದ ಘಟಕಾಧಿಕಾರಿಗಳು ಕೂಡ ಮನೀಶ್ ಠಾಕೂರ್, ಸಿಬ್ಬಂದಿಗಳಾದ ಇಟಿ ಬುರ್ಡಾ, ಸಕಾರಾಮ್ ಕಾಂಬ್ಳೆ, ರಿಯಾನಾ ಜಮಖಂಡಿ, ರೇಖಾ ತಳವಾರ್ ಇವರೆಲ್ಲರೂ ಸೇರಿ ಈ ಭವ್ಯವಾದ ಮೆರವಣಿಗೆಯಲ್ಲಿ ಹದ್ದಿನ ಕಣ್ಣಿನಂತೆ ನಿಗಾ ವಹಿಸಿದ್ದು ಕೂಡ ಕಂಡುಬಂದಿತು. ವರದಿ ಪ್ರದೀಪ್ ಶೇಗುಣಸಿ, ಪರ್ವಾ ನ್ಯೂಸ್, ಜಮಖಂಡಿ.